ಏಯ್ ಬುದ್ಧಿಗಿದ್ದಿ ಇದೆಯೇನೆ ನಿನ್ಗೆ? ಸರಿಯಾಗಿ ಗಾಡಿ ಓಡ್ಸೋಕ್ ಬರೋದಿಲ್ವೇನಯ್ಯ? ನೀನ್ ಸರಿಯಾಗಿ ನಡ್ಸ್ಕೊಂಡು ಹೋಗಯ್ಯ, ನನ್ಗೆ ಹೇಳಕ್ ಬರ್ತಾನೆ ಹೋಗಯ್ಯ. ಬೆಳಿಗ್ಗೆ ಕುಡ್ದು ಬಿಡಿ. ಅಲ್ಲಪ್ಪ, ನೀನ್ ಯಾವಾಗ್ಲೂ ಹೀಗೆ ಗಾಡಿ ಓಡಿಸ್ತೀಯ, ಜಗಳ ಆಡ್ತೀಯ. ಮಕ್ಕಳನ್ನ ಕರ್ಕೊಂಬರೋ ಗಾಡಿ ನಿಧಾನ ಓಡಿಸಿದ್ರೆ ತಾನೆ. ನೀನ್ ಯಾರು ಇದನ್ನೆಲ್ಲ ಕೇಳೋದಕ್ಕೆ? ನೀನ್ ಬರೀ ಟೀಚರ್ ಅಷ್ಟೇ. ನಿನ್ ಕೆಲ್ಸ ನೋಡ್ಕೊಂಡ್ ಬಿದ್ದಿರ್ಬೇಕು. ಈ ತರ ಎಲ್ಲ ಮಾತಾಡಿದ್ರೆ ಪ್ರಿನ್ಸಿಪಲ್ ಹತ್ರ ರಿಪೋರ್ಟ್ ಮಾಡ್ಬೇಕಾಗುತ್ತೆ. ರಿಪೋರ್ಟ್ ಮಾಡ್ತೀಯ? ರಿಪೋರ್ಟ್ ಮಾಡ್ಕೋ ಹೋಗು. ಏನಂತ ರಿಪೋರ್ಟ್ ಮಾಡ್ತೀಯ? ಕುಡ್ದು ಗಾಡಿ ಓಡಿಸ್ತೀಯ ಅಂತ. ನಾನ್ ಕುಡ್ದೇ ಗಾಡಿ ಓಡಿಸೋದು, ಬೇಕಾದ್ರೂ ಕುಡ್ದು. ಏನಯ್ಯ ಮಾನ ಮರ್ಯಾದೆ ಇದೆಯಾ ನಿನಗೆ? ಕುಡಿದು ಬಿಟ್ಟು ಬಂಡಿ ಓಡಿಸ್ತಾ ಇದೆಯಾ ನೀನು? ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ. ಅವ್ರ ಟೀಚರ್ ಅವ್ರ ಕೈ ಹಿಡಿದು ಅವಮಾನ ಮಾಡ್ತಾ ಇದೆಯಲ್ವ? ನೀನ್ ಯಾವನೋ ಇದನ್ನೆಲ್ಲ ಕೇಳೋದಕ್ಕೆ? ನನ್ನ ಇಷ್ಟ. ತೆಗಿ ಕೈನ, ತೆಗಿಯೋ ಕೈನ. ನನ್ ಮೇಲೆ ಕೈ ಮಾಡ್ತೇನೋ? ನೋಡ್ಕೊತೀನಿ ಹೋಗೋ. ಏನಮ್ಮ, ಎಲ್ಲಿಗೆ ಹೋಗ್ಬೇಕು? ಸ್ಕೂಲ್ಗೆ ಹೋಗ್ಬೇಕು, ಟೈಮ್ ಆಯ್ತು. ಬನ್ನಿ, ನಾನು ಬಿಡ್ತೀನಿ. ಮಗು ಕೊಡಿ. ಬನ್ನಿ, ಪ್ರಿನ್ಸಿಪಲ್ ಪರಿಚಯ ಮಾಡಿಸ್ತೀನಿ. ನೀವು ಮಾಡಿದ ಉಪಕಾರಕ್ಕೆ ಬಹಳ ಥ್ಯಾಂಕ್ಸ್. ಇಲ್ಲ ಅಂದಿದ್ರೆ ಮಕ್ಕಳ ಪೇರೆಂಟ್ಸ್ ಕೈನಲ್ಲಿ ತುಂಬಾ ಮಾತು ಕೇಳಬೇಕಾಗ್ತಿತ್ತು. ಅಂದ್ಹಾಗೆ ಈಗ ಏನ್ ಮಾಡ್ಕೊಂಡಿದ್ದೀರಿ? ಏನೂ ಇಲ್ಲ ಸರ್, ಈ ಮಗುಗೋಸ್ಕರ ಯಾವ ಕೆಲಸ ಸಿಕ್ಕಿದ್ರೆ ಆ ಕೆಲಸ ಮಾಡ್ತಾ ಇರ್ತೀನಿ. ಹಾಗಾದ್ರೆ ಡ್ರೈವಿಂಗ್ ಹೇಗೆ ಗೊತ್ತು? ಒಂದು ಕಾಲದಲ್ಲಿ ಅದೇ ನನ್ನ ಕೆಲಸ. ಅಂದ್ಮೇಲೆ ಅನುಭವ ಇದೆಯಲ್ಲ. ನಮ್ ಸ್ಕೂಲಿನ ವ್ಯಾನ್ಗೆ ನೀವು ಡ್ರೈವರ್ ಆಗಿ ಯಾಕೆ ಸೇರಬಾರ್ದು? ಆಗ್ಬಹುದು ಸರ್. ಅಮ್ಮ, ಇವ್ರನ್ನ ಕರ್ಕೊಂಡು ಹೋಗಿ ಮ್ಯಾನೇಜರ್ಗೆ ಇಂಟ್ರೊಡ್ಯೂಸ್ ಮಾಡಿಸು. ಸರಿ ಸರ್, ಬನ್ನಿ. ನಮಸ್ಕಾರ. ಸರ್ ಸರ್, ಏನು? ಕುತ್ಕೊಳ್ಳಿ. ಯಾಕೋ? ಅಲ್ಲಿ ನೋಡಿ. ಏನ್ ತಿಪ್ಪಯ್ಯನವ್ರೆ? ಏನ್ ಮೂರ್ತಿ? ಕ್ಷೇಮನ? ಕ್ಷಮ. ಯಾಕಲ್ಲಿ ತುಮಬಿಟ್ರಿ? ಇದು ಬಾಡಿ ಸರ್ವಿಸು. ಅಲ್ಲಲ್ಲ, ಗಾಡಿ ಸರ್ವಿಸು. ಹೆದರ್ಕೊಂಡ್ಬಿಟ್ರ? ಬನ್ನಿ ಮೇಲೆ. ಇಲ್ಲ, ನೀವ್ ಅವತ್ ನೋಡಿದ ರೂಪನೇ ಬೇರೆ, ಇವತ್ ನೋಡ್ತಾ ಇರೋ ರೂಪನೇ ಬೇರೆ. ಬನ್ನಿ ಬನ್ನಿ. ಏನಪ್ಪ ಇದು ಮೂರ್ತಿ, ಆಶ್ಚರ್ಯವಾಗಿದೆಯಲ್ಲ? ಆಶ್ಚರ್ಯವಾಗಿದೆಯಾ? ಬನ್ನಿ ಹೇಳ್ತೀನಿ. ಮುನೆಯ ಕಪ್ನಿಪತಿ, ನನ್ ಕಣ್ಣೇ ನಾನ್ ನಂಬ್ಲಿಲ್ಲ. ಜಿಗುಟ್ಕೊಂಡ್ ನೋಡ್ದನಯ್ಯ, ನನ್ ಕಿವಿನೇ ನಾನ್ ನಂಬ್ಲಿಲ್ಲ ಅಂತೀನಿ. ಹುಲಿ ಬಂತು ಅಂತ ಹೆದರ್ಕೊಂಡು ನಡ್ಕೊಂಡು ನಾನು ಒಳಗಡೆ ಹೋದ್ರೆ ಕೊನೆಗೆ ನೋಡ್ತೀನಿ ಹತ್ರ ಬಂದ್ಮೇಲೆ ಅದ್ ಪೇಪರ್ ಹುಲಿ. ಏನಯ್ಯ, ನಿಜ ಹೇಳ್ತಿದ್ಯೋ ಕತೆ ಹೇಳ್ತಿದ್ಯೋ? ನಮ್ಮ ಅಪ್ರಾಣೆಗೂ ನಿಜ ಹೇಳ್ತಾ ಇದ್ದೀನಿ ಕಣಯ್ಯ. ಈಗ ಯಾವ್ದೋ ಮಕ್ಳು ಸ್ಕೂಲಲ್ಲಿ ವ್ಯಾನ್ ಡ್ರೈವರ್ ಆಗಿದ್ದಾನಂತೆ. ನಿನ್ನೆ ಸ್ವತಃ ಅವನೇ ನಮ್ ಗ್ಯಾರೇಜ್ ಬಂದಿದ್ದ. ಮೊದಲೇ ಹೇಗಿದ್ನೋ ಹಾಗೆ ಇದ್ದಾನೆ. ಈಗ ನನಗೆ ನಿನ್ನ ಮಾತಲ್ಲೇ ಅನುಮಾನ ಬಂದಿರೋದು. ಯಾಕೆ? ನಿನ್ ಕಾರ್ ಮೇಲೆ ಬಿದ್ದ ಅಂದ್ಯಲ್ಲ, ಅದ್ ಇವನೇನೋ ಇಲ್ಲ ಬೇರೆ ಯಾರನೋ? ಯೋ, ನನಗೇನು ಕಣ್ಣಿಲ್ವಾ? ಇವನೇನೆ. ನಾವು ಕಳಿಸಿದ 4-5 ಜನ ರೌಡಿಗಳಿಗೂ ಕೈ ಕಾಲು ಮುರಿದವನು. ಅವನು ಇಷ್ಟು ಬದಲಾಯಿಸ್ಯಾನೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ. ಈ ಬದಲಾವಣೆಗೆ ಕಾರಣ ಏನು ಅಂತ ಕೂಡ ವಿಚಾರ ಮಾಡಿ ತಿಳ್ಕೊಂಡಪ್ಪ. ಏನ್ ಕಾರಣ? ಅವನಿಗೆ ರೋಡಲ್ಲಿ ಒಂದು ತಬ್ಲಿ ಮಗು ಸಿಕ್ತಂತೆ. ಈಗ ಅವನ್ ಗಮನ ಇಲ್ಲ, ಆ ಮಗುನ ಸಾಕೋದ್ರ ಕಡೆ ಇದೆಯಂತೆ.
ಕೃಷ್ಣಮೂರ್ತಿ ಚೆನ್ನಾಗಿದ್ಯಾ? ಓಹ್, ಚೆನ್ನಾಗಿದೆ. ಯಾರ್ದಿ ಮಗು? ಇದು ಮಗು ಅಲ್ಲ, ನನ್ನ ಪಾಲನ ದೇವರು. ದೇವರು? ಹೌದು. ಆವತ್ತು ಸೇಡನ ಕಿಚ್ಚಿನಿಂದ ಹುಚ್ಚಾಗಿ ನಿಮ್ 3 ಜನ ತೀರಿಸ್ಬಿಡ್ಬೇಕು ಅಂತ ಓಡ್ ಬರ್ತಾ ಇದ್ದಾಗ ಒಂದು ಮರದ ಕೆಳಗೆ ಈ ದೇವರು ಅಳ್ತಾ ಬಿದ್ದಿತ್ತು. ಇದು ಯಾವತ್ ನನ್ನ ಕೈ ಸೇರ್ತೋ ಆವತ್ತಿನಿಂದ ನನ್ನ ಜೀವನ ದಾರಿನೇ ಬದಲಾಯಿಸಿ ಹೋಯ್ತು. ರಾಕ್ಷಸನಾಗಿದ್ದ ನನ್ನನ್ನ ಮತ್ತೆ ಮನುಷ್ಯನನ್ನು ಮಾಡಿದ ಈ ಮಗು ದೇವ್ರು ತಾನೆ. ನಿಜಾಮೂರ್ತಿ, ಒಳ್ಳೆಯವ್ರಿಗೆ ದೇವ್ರು ಒಳ್ಳೇದೇ ಮಾಡ್ತಾನೆ. ಅಮ್ಮ, ಯಾಕಮ್ಮ ಯಾಕಮ್ಮ ಯಾಕಮ್ಮ?